ಹಲೋ ಎಲ್ರಿಗೂ ನಮಸ್ಕಾರ. ನಿನ್ನೆ ಮ್ಯಾಚ್ ಮಳೆಯಿಂದಾಗಿ ರದ್ದಾಗಿ 2 ತಂಡಕ್ಕೂ 1 ಪಾಯಿಂಟ್ ಸಿಕ್ಕಿತ್ತು. RCB ಇದರೊಂದಿಗೆ 17 ಪಾಯಿಂಟನ್ನು ರೀಚ್ ಆಗಿ ಆಲ್ಮೋಸ್ಟ್ ಅನ್ಅಫಿಷಿಯಲ್ ಆಗಿ ಕ್ವಾಲಿಫೈ ಆಗಿದೆ ಅಂತಲೇ ಹೇಳ್ಬೋದು. ಸೊ ಇವತ್ತು ಆಲ್ಮೋಸ್ಟ್ ಕ್ಯೂ ಬರೋ ಚಾನ್ಸಸ್ಗಳು ಇದೆ. ಅದು ಹೇಗೆ ಅಂತ ಈ ವಿಡಿಯೋದಲ್ಲಿ ಹೇಳ್ತೀನಿ. ಅದಕ್ಕೂ ಮೊದಲು ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸ್ಪೋರ್ಟ್ಸ್ ಅಪ್ಡೇಟನ್ನು ಪಡೆಯಿರಿ. ಬನ್ನಿ ವಿಡಿಯೋನ ಪಟ ಸ್ಟಾರ್ಟ್ ಮಾಡೋಣ. ಸೊ ನಿನ್ನೆ 1 ಪಾಯಿಂಟ್ 2 ತಂಡಕ್ಕೂ ನೀಡಿದ್ರಿಂದ KKR ಎಲಿಮಿನೇಟ್ ಆಗುತ್ತೆ. ಹಾಗೆಯೇ RCB 17 ಪಾಯಿಂಟ್ನೊಂದಿಗೆ ಮತ್ತೆ ಟಾಪ್ ಆಫ್ ದ ಟೇಬಲನ್ನು ಸೇರ್ತಾರೆ. ಸೊ 17 ಪಾಯಿಂಟ್ನೊಂದಿಗೆ ಇನ್ನೂ ಕೂಡ ಕ್ಯೂ ಬಂದಿಲ್ಲ. ಯಾಕಂದರೆ 18 ಪಾಯಿಂಟ್ ಆಗೋ ಪಾಸಿಬಿಲಿಟೀಸ್ ಇನ್ನೂ ಹಲವಾರು ಟೀಮ್ಗಳಿಗಿದೆ. ಸೊ ಅಫಿಷಿಯಲ್ ಆಗಿ ಹೇಳಬೇಕು ಅಂದರೆ, ಸೊ ಅನ್ಅಫಿಷಿಯಲ್ ಆಗಿ ಆಲ್ಮೋಸ್ಟ್ ಕ್ವಾಲಿಫೈ ಆಗಿದ್ದಾರೆ ಅಂತಲೇ ಹೇಳ್ಬೋದು. ಸೊ ಇವತ್ತಿನ ಪಂದ್ಯದಲ್ಲಿ ಮೇಲೆ ಡಿಪೆಂಡ್ ಆಗಿದೆ ಅಂತಲೇ ಹೇಳ್ಬೋದು. ಇವತ್ತು ಆಲ್ಮೋಸ್ಟ್ ಕನ್ಫರ್ಮ್ ಆಗುತ್ತೆ ಅಂತಲೇ ಹೇಳ್ಬೋದು. ಸೊ ಇವತ್ತು ಐದರ್ ಪಂಜಾಬ್ ಅಥವಾ ಡೆಲ್ಲಿ ಎರಡರಲ್ಲಿ ಒಂದು ತಂಡ ಸೋತರೆ RCB ತಂಡಕ್ಕೆ ಕ್ಯೂ ಬರೋದು ಪಕ್ಕ ಅಂತಲೇ ಹೇಳ್ಬೋದು. ಸೊ ಮೊದಲ ಪಂದ್ಯ ರಾಜಸ್ಥಾನ ಮತ್ತು ಪಂಜಾಬ್ ಇದೆ. ಸೊ ಈ ಮ್ಯಾಚ್ನಲ್ಲಿ ಏನಾದರೂ ಪಂಜಾಬ್ ಕಿಂಗ್ಸ್ ಇನ್ ಕೇಸ್ ಸೋತರೆ RCB ಸ್ಟ್ರೈಟ್ ಅವೇ ಕ್ವಾಲಿಫೈ ಆಗ್ತಾರೆ ಇವತ್ತು. ಅದಾದ ಬಳಿಕ GT ಮತ್ತು DC ಮ್ಯಾಚ್ ಇದೆ. ಈ ಪಂದ್ಯದಲ್ಲಿ ಏನಾದರೂ ಡೆಲ್ಲಿ ಕ್ಯಾಪಿಟಲ್ಸ್ ಸೋತರೂ ಕೂಡ ಖಂಡಿತವಾಗ್ಲೂ RCBಗೆ ಕ್ಯೂ ಬರುತ್ತೆ. ಸೊ ಇವತ್ತು RCBಗೆ ಕ್ವಾಲಿಫೈ ಆಗೋ ಎಲ್ಲ ಸಾಧ್ಯತೆಗಳು ಇದೆ. ಸೊ ಇನ್ ಕೇಸ್ ಏನಾದರೂ ಇವತ್ತು ಪಂಜಾಬ್ ಗೆದ್ದು ಸಂಜೆ ಪಂದ್ಯ ಡೆಲ್ಲಿನೇ ಗೆದ್ದರೆ ಸ್ವಲ್ಪ ತಡ ಆಗುತ್ತೆ ಅಂತಲೇ ಹೇಳ್ಬೋದು ಕ್ವಾಲಿಫೈ ಆಗೋದಕ್ಕೆ. ಸೊ ಇನ್ನೊಂದು ಪಂದ್ಯ ಗೆಲ್ಲಬೇಕಾಗತ್ತೆ. ಸೊ ಹೋಪ್ ಅನ್ಅಫಿಷಿಯಲ್ ಆಗಿ ಇವಾಗ ಕ್ವಾಲಿಫೈ ಆದ ಲೆಕ್ಕನೇ. ಸೊ ಇನ್ನು ಈಗಾಗಲೇ ನಿನ್ನೆ ಮಾಡಿರೋ ವಿಡಿಯೋದಲ್ಲಿ ಹೇಳಿದಾಗೇ ಅವರವರ ನಡುವೆ ಮುಂದೆ ಪಂದ್ಯ ಇರೋದ್ರಿಂದ ಸೊ ಈಸಿಯಾಗಿ ಕ್ವಾಲಿಫೈ ಆಗ್ತಾರೆ. ಈಗ ಟಫ್ ಆಗಿರೋದು ಏನಂದರೆ ಟಾಪ್ 2 ಹೋಗೋದಕ್ಕೆ. ನಿನ್ನೆ ಪಂದ್ಯ ಏನಾದರೂ ಗೆದ್ದಿದ್ರೆ 18 ಪಾಯಿಂಟ್ನೊಂದಿಗೆ ಒಳ್ಳೆ ಸುಭದ್ರ ಪ್ಲೇಸ್ನಲ್ಲಿ ಇರ್ತಿದ್ವಿ ಅಂತಲೇ ಹೇಳ್ಬೋದು ಟಾಪ್ 2 ಹೋಗೋದಕ್ಕೆ. ಸೊ ಇವಾಗ ಸ್ವಲ್ಪ ಏನಾಗಿದೆ ಅಂತ ಹೇಳಿದ್ರೆ ಇನ್ನೂ 2 ಪಂದ್ಯ ಇದೆ. ಅದು 2 ಗೆದ್ದರೆ ಉತ್ತಮ ಅನ್ನೋ ರೇಂಜ್ಗೆ ಆಗಿದೆ ಅಂತಲೇ ಹೇಳ್ಬೋದು. ಸೊ ಆಲ್ಮೋಸ್ಟ್ ಒಂದು 19 ಇಲ್ಲ 20 19 21 ಹಿಂಗೆ ಪಾಯಿಂಟ್ ಮಾಡಿಕೊಂಡ್ರೆ ಟಾಪ್ 2 ಪಕ್ಕ ಆಗ್ತಾರೆ. ಇನ್ನೊಂದು ಪಂದ್ಯ ಗೆದ್ದರೆ ಆಲ್ಮೋಸ್ಟ್ ಕನ್ಫರ್ಮೇ ಅಂತಲೇ ಹೇಳ್ಬೋದು ಸದ್ಯದ ಪರಿಸ್ಥಿತಿ ನೋಡ್ತಾ ಇದ್ದರೆ. ಸೊ ಹಾಗಾಗಿ ಇನ್ನೊಂದು ಪಂದ್ಯ ಗೆಲ್ಲಬೇಕು ಖಂಡಿತವಾಗ್ಲೂ. ಸೊ ಬೆಂಗಳೂರಿನಲ್ಲಿ ಇನ್ನೊಂದು ಮ್ಯಾಚ್ ಇರೋದ್ರಿಂದ ಮತ್ತೆ ಮಳೆ ಕಾಟ ಇದ್ದು ರದ್ದಾದರೂ ಆಯಿತು. ಹೇಳೋದಕ್ಕೆ ಬರೋದಿಲ್ಲ ಏನೇನಾಗುತ್ತೆ ಬೆಂಗಳೂರಿನಲ್ಲಿ ಅಂತ. ಸೊ ಹಾಗಾಗಿ 19 ಪಾಯಿಂಟ್ ಮಾಡಿದ್ರೆ ಉತ್ತಮ ಅಂತಲೇ ಹೇಳ್ಬೋದು. ಇನ್ನು ರೇಸ್ನಲ್ಲಿ ಉಳಿದಿರೋದು 6 ತಂಡ, 4 ತಂಡ ಡಿಸ್ಕ್ವಾಲಿಫೈ ಆಗಿದ್ದಾರೆ. ಸೊ ಹಾಗಾಗಿ ಕ್ವಾಲಿಫೈ ಆಗೋದಂತೂ ಪಕ್ಕ ಅಂತ ಆಗಿದೆ. ಆಲ್ಮೋಸ್ಟು 99% ಕನ್ಫರ್ಮ್ ಆಗಿದೆ. ಇನ್ನು ಟಾಪ್ 2 ಹೋಗೋದು ಮಾತ್ರ ಕ್ವಶನ್ ಮಾರ್ಕ್ ಆಗಿ ಉಳಿದಿದೆ. ಹೋಪ್ಫುಲಿ ಟಾಪ್ 2 ಈಸಿಯಾಗಿ ಕ್ಯಾಚ್ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಏನೇನಾಗುತ್ತೆ ಅಂತ ಮುಂದಿನ ದಿನಗಳಲ್ಲಿ. ಸದ್ಯಕ್ಕಂತೂ ಅನ್ಅಫಿಷಿಯಲ್ ಆಗಿ ಕ್ವಾಲಿಫೈ ಆಗಿದ್ದಾರೆ ಅಂತಲೇ ಹೇಳ್ಬೋದು. ಇವತ್ತಿನ ಮ್ಯಾಚ್ನಲ್ಲಿ ಆಲ್ಮೋಸ್ಟ್ ಚಾನ್ಸಸ್ ಇದೆ. 2ರಲ್ಲಿ ಈಗ ಪಂಜಾಬ್ ಅಥವಾ ಡೆಲ್ಲಿ 2ರಲ್ಲಿ ಯಾವ ಟೀಮ್ ಸೋತ್ರೂ ಕೂಡ ಕ್ವಾಲಿಫೈ ಆಗ್ತಾರೆ. ಇನ್ ಕೇಸ್ ಏನಾದ್ರು ಅವರಿಬ್ಬರು ವಿನ್ ಆದರೂ ಕೂಡ ಏನೂ ತೊಂದರೆ ಇಲ್ಲ. ಯಾಕಂದರೆ ಮುಂದೆ ಅವರವರ ನಡುವೆ ಪಂದ್ಯ ಇರೋದ್ರಿಂದ ಕ್ವಾಲಿಫೈಗೇನು ನಮಗೆ ತೊಂದರೆ ಆಗೋದಿಲ್ಲ. ಸೊ ನೋಡೋಣ ಯಾವಾಗ ಕ್ವಾಲಿಫೈ ಆಗ್ತಾರೆ. ಅಫಿಷಿಯಲ್ ಆಗಿ ಕ್ಯೂ ಬರುತ್ತೆ ಅಂತ ಅಪ್ಡೇಟ್ ಮಾಡ್ತೀನಿ. ಹೆಚ್ಚಿನ ವೀಡಿಯೋಗೆ ಸಬ್ಸ್ಕ್ರೈಬ್ ಮಾಡಿ ಸ್ಪೋರ್ಟ್ಸ್ ಕನ್ನಡ. ಥ್ಯಾಂಕ್ ಯು.